Hello everyone, welcome to our next vlog. ಈ ವ್ಲಾಗಲ್ಲಿ ಇದೇನು ಡಿಸ್ಕ್ಲೈಮರ್, ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ ಕಂಪ್ಲೀಟ್ ವ್ಲಾಗಲ್ಲಿ. ಎಲ್ಲೂ ನನಗೆ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ವ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ಶಾಪಿಂಗ್ ಹೋಗಿದ್ವಿ, ಪ್ಲಸ್ ನಾನು ಸಾಮಾನ್ಯ ಎಕ್ಸಿಬಿಷನ್ ಅಟೆಂಡ್ ಮಾಡಿದ್ವಿ. ಅದನ್ನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಫಸ್ಟು ನಮ್ಮ ಶಾಪಿಂಗ್ ತೋರಿಸ್ತೀನಿ. ನಾನು ಸಮನ್ಯು ಫ್ರೆಂಡ್ ಅಭಿರಾಮು, ಆಮೇಲೆ ಅಭಿರಾಮ್ ಕಸಿನ್ಸು ತಪಸ್ಯ, ಕನಿಷ್ಕ, ಆಮೇಲೆ ಅಚಲಾ ಮ್ಯಾಮು, ದೀದಿ ಮತ್ತು ನಮ್ಮ ಮನೆಯವರು ಎಲ್ಲರೂ ಶಾಪಿಂಗ್ ಹೊರಟ್ವಿ. ಫಸ್ಟು ಮ್ಯಾಮೇನೋ ಶಾಪಿಂಗ್ ಇದೆ, ಮಕ್ಕಳ ಬರ್ತ್ಡೇ. ಆ್ಯಕ್ಚುಲಿ ಅಭಿ ಬರ್ತ್ಡೇ ಏಪ್ರಿಲ್ 3. ಅದೇ ಟೈಮಿಗೆ ನೆಕ್ಸ್ಟ್ ವೀಕಲ್ಲೇ ತಪಸ್ಯ ಬರ್ತಡೇ ಬರುತ್ತೆ, ಕನಿಷ್ಕ ಬರ್ತಡೇ ಬರುತ್ತೆ. ಸೊ ಮಕ್ಳ ಬರ್ತಡೇಗೆ ಅಂತ ಹೇಳಿ ಶಾಪಿಂಗ್ ಹೊರಟಿದ್ವಿ. ಶಿವಮೊಗ್ಗದಲ್ಲಿರುವಂಥ ಫೇಮಸ್ ಬೇರೀಸ್ ಸಿಟಿ ಸೆಂಟ್ರ್ ಮಾಲಿಗೆ ಹೊರಟಿದ್ವಿ. ಅದ್ರ ಮಧ್ಯೆ ಮಕ್ಕಳಿಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ಸ್ಕೊಂಡು ಬಂದೆ, ಬಟ್ ನಾನು ಮೈಕನ್ನು ಕನೆಕ್ಟ್ ಮಾಡಲಿಲ್ಲ, ಹಾಗಾಗಿ ಅಲ್ಲಿ ವಾಯ್ಸ್ ಪ್ರಾಪರಾಗಿ ರೆಕಾರ್ಡ್ ಆಗಲಿಲ್ಲ. ಆಮೇಲೆ ಎಲ್ಲರೂ ಮ್ಯಾಕ್ಸಿಗೆ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಬಟ್ಟೆ ತಗೊಂಡು ಬಂದ್ವಿ. ನಮ್ಮ ಶಿವಮೊಗ್ಗ ಮಾಲ್. ವಾಕ್ವೇಲ್ ನಮ್ಮ ಮನೆಯವರು ತಗೊಂಡ್ರು ಸ್ಲಿಪ್ಪರ್ಸ್. ಸಾಮಾನ್ಯವಾಗಂತೂ ಬರೀ ಅವ್ರನ್ನಿಬ್ರು ಹಿಡಿಯೋದೇ ಕಷ್ಟ ಆಗ್ಬಿಡ್ತು ನನ್ನೊಬ್ಳ ಕೈಯಲ್ಲಿ. ಒಬ್ರೊಬ್ರು ನಾನು ಅಭಿ ನೋಡ್ಕೋತಿದ್ದೆ, ನಮ್ಮ ಮನೆಯವರು ಸಾಮಾನ್ಯ ನೋಡ್ಕೋತಿದ್ರು. ಶಾಪಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ಗೋಪಾಳದಲ್ಲಿರೋ ವಿಧಾತ್ರಿ ಭವನಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ಬಂದ್ವಿ. ಸಾಮಾನ್ಯ ಒಬ್ಬನೇ ಇದ್ದಾಗ ಚೆನ್ನಾಗಿರ್ತಾನೆ, ಯಾರಾದ್ರೂ ಫ್ರೆಂಡ್ಸ್ ಸಿಕ್ಬಿಟ್ರಂತೂ ಒಂದು ತಲಾಟೆಗಳು 2x. ಒಬ್ಬನೇ ಇದ್ರೆ ಮಾತ್ರ ಸರಿ ಅವನು. ನೆಕ್ಸ್ಟ್ ಇದಾದ್ಮೇಲೆ ನಾನು ಆ್ಯಕ್ಚುಲಿ ಆಟೋ ಹಿಂದೆಗಡೆ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದೆ, ಕಾಶ್ಮೀರ್ ಥೀಮ್ಡ್ ಫಾರೆಸ್ಟ್ ಅಂತ ಅಂದ್ಬಿಟ್ಟು ಫ್ರೀಡಮ್ ಗ್ರೌಂಡ್. ಸೊ ಅದಕ್ಕೇನೆ ನಾನು ಸಾಮಾನ್ಯ ಹೋಗಿದ್ದೆ, ಅವರ ಅಪ್ಪಾಜಿ ಬರಲಿಲ್ಲ ಮತ್ತು ಅಭಿಯವರು ಕೂಡ ಇರಲಿಲ್ಲ, ನಾನು ಸಾಮಾನ್ಯ ಇಬ್ಬರೇ ಹೋಗಿದ್ವಿ. ಇದು ಇನಿಷಿಯಲಿ ಎಂಟ್ರೆನ್ಸಲ್ಲಿ ಕಾಶ್ಮೀರ ಟೈಪಲ್ಲಿ ಏನೇನು ಯಾವ್ಯಾವ ಥರ ಅನಿಮಲ್ಸ್ ಸಿಗುತ್ತೆ, ಅನಿಮಲ್ಸು ಸುತ್ತಲೂ AC ಹಾಕಿ ಆ ಕೋಲ್ಡ್ ಡೆಸರ್ಟ್ ಟೈಪ್ ಏನಿತ್ತು ಅದನ್ನೆಲ್ಲ ಮೇಂಟೈನ್ ಮಾಡಿದ್ರು. 100 rupees ಪರ್ ಹೆಡ್ ಚಾರ್ಜ್, ಒಬ್ಬರಿಗೆ 100 rupees. ಸಾಮಾನ್ಯಗೆ ಏನು ತಗೊಳ್ಳಿಲ್ಲ, ನನಗೆ ಮಾತ್ರ ಚಾರ್ಜಸ್ ತಗೊಂಡ್ರು. ಎಲ್ಲದನ್ನು ನೋಡಿದ್ವಿ. ಇದರಲ್ಲಿ ಸ್ವಲ್ಪ ಸ್ನೋ ಲೆಪರ್ಡ್ ಇತ್ತು. ನನಗೆ ಅಷ್ಟೊಂದು ಕಾಶ್ಮೀರಿ ಕಲ್ಚರ್ ಬಗ್ಗೆ ಐಡಿಯಾ ಇಲ್ಲದೆ ಇರೋದ್ರಿಂದ ಅಷ್ಟು ಗೊತ್ತಿಲ್ಲ. ಕೆಲವೊಂದು ಅವ್ರು ಏನೇನು ಥೀಮಲ್ಲಿ ಇಟ್ಟಿದ್ರು ಅನ್ನೋದು ನಮ್ಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಅನಿಮಲ್ಸ್ ಗೊತ್ತಾಯ್ತು ಅಷ್ಟೇ, ಬಿಟ್ಟರೆ ಈ ಥೀಮ್ಸ್ ಎಲ್ಲ ನಮಗೇನು ಅರ್ಥ ಆಗಲಿಲ್ಲ ಅಷ್ಟು. ಒಟ್ಟಿನಲ್ಲಿ ನೋಡೋಕ್ಕೇನೋ ಎಂಜಾಯ್ ಮಾಡ್ಬೋದು. ನನ್ನ ಮಗನಿಗೆ ಪೆಂಗ್ವಿನ್ ಅಂದರೆ ಇಷ್ಟ. ಇದು ರೀಸೆಂಟ್ ಪೆಂಗ್ವಿನ್ ವಿಡಿಯೋ ವೈರಲ್ ಆಗಿತ್ತಲ್ಲ, ಆವಾಗಿಂದ ಅವನಿಗೆ ಇಷ್ಟ. ಅದಕ್ಕೆ ಪೆಂಗ್ವಿನ್ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದ, ಅಮ್ಮಮ್ಮ ಪೆಂಗ್ವಿನ್ ಅಂತ. ಕೆಲವೊಂದು ಕಡೆ ಈ ಥರ ಫಾಲ್ಸ್ ಮಾಡಿದ್ರು. ನೆಕ್ಸ್ಟು ಇದನ್ನ ಮುಗಿಸಿ ಬೇರೆ ಪ್ಲೇ ಗ್ರೌಂಡ್ ಹೋದ್ವಿ. ಪ್ಲೇ ಗ್ರೌಂಡಲ್ಲಿ ಅಂದರೆ ನಾರ್ಮಲಿ ನಮಗೆ ವೀಕೆಂಡ್ಸಲ್ಲಿ ಹೋಗೋಕ್ಕೆ ಅವಕಾಶ ಸಿಗೋದು. ಈಗ ಹೋಗಿದ್ದು ವೀಕ್ ಡೇ ಅಲ್ಲಿ, ಜನನೇ ಇರಲಿಲ್ಲ. ಎಷ್ಟು ಖುಷಿ ಒಂದು ಕಡೆ ಒಂದು ಸ್ವಲ್ಪ ಏನೋ ವಿಜಿನೇ ಇಲ್ಲ, ಬೋರ್ ಹೊಡೆಯೋದಂತ ಅನ್ನಿಸ್ಬಿಡ್ತು. ನೋಡಿ ಅಲ್ಲಿ ಇಡೀ ಕಾರ್ ಇರೋ ಸಾಮಾನ್ಯ ಒಬ್ಬನೇ, ಅವನೊಬ್ಬನೇ ಕೂಡ ಸಾಡಿಸ್ತೀವಿ. ಅವನಿಗೆ ಈ ಥರ ಕಾರ್ ಮನೇಲಿ ಇದ್ರೂ ಅವನಿಗೆ ಈ ಥರ ಎಲ್ಲ ಎಕ್ಸಿಬಿಷನ್ಗೆ ಹೋದಾಗ ಅವನಿಗೆ ಕಾರಲ್ಲಿ ಕೂಡ ಸಾಡಿಸ್ಬೇಕು, ಅದಂತೂ ಫಿಕ್ಸ್. ಯಾವ ಎಕ್ಸಿಬಿಷನ್ಗೆ ಹೋದ್ರು ಕಾರಲ್ಲಿ ಕುತ್ಕೊಂಡು ಅವ್ನು ಆಡಬೇಕು. ಮನೇಲಿರೋ ಕಾರ್ ಮಾತ್ರ ಹೊಡೆಯಲ್ಲ, ಧೂಳು ಹಿಡ್ದು ಹೋಗ್ತಿರುತ್ತೆ ಅದು. ಅಲ್ಲೂ ಅವ್ನು ಆಚೆ ಹೋದಾಗ ಕಾರಲ್ಲಿ ಕೂರೋದು ಫಿಕ್ಸ್. ಕಾರು ಅಂತ ಅಲ್ಲ, ಯಾವುದು ದೊಡ್ಡೋರ್ ಗೇಮ್ಸಲ್ಲೂ ಜಾಸ್ತಿ ಜನ ಇರಲಿಲ್ಲ, ಸಣ್ಣೋರ್ ಗೇಮ್ಸಲ್ಲೂ ಜಾಸ್ತಿ ಜನ ಇರಲಿಲ್ಲ. ಇದು ಗೊತ್ತಲ್ಲ, ಬೋಟ್
ನಾವು ಗರಂಗಪ್ಪ ಗುಡಿ ಜಾತ್ರೆಯಲ್ಲಿ ಕುತ್ಕೊಂಡು ಪಾಪು ಎದ್ದೇಕೋತಿದ್ದಾನೆ ಅಂತ ಸಮನೆ ಹೆಸರೇಳೋದನ್ನ ಸ್ಟಾಪ್ ಮಾಡಿಸಿ ಇಳ್ದಿದ್ವಿ. ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು ಈ ಬೋಟಲ್ಲಿ ನಮ್ಗೆ. ಇನ್ನೊಂದ್ಸಲ ಮಾತ್ರ ಇದ್ರಲ್ಲಿ ಕೂರಲ್ಲಪ್ಪ. ನೋಡಿ ಅಲ್ಲಿ ಕಬ್ಬಿನ ಹಾಲ್ ಹತ್ರನೂ ಜನ ಇಲ್ಲ, ಇದ್ರ ಹತ್ರನೂ ಜನ ಇಲ್ಲ, ಸ್ವಲ್ಪ ಜನ. ಪಾಪ ಸ್ವಲ್ಪ ಜನ ಕಾಡಿಸ್ಬೇಕನ್ನೋರಿಗೆ ಲಾಸ್ ಆಗುತ್ತೆ ಅನ್ಸುತ್ತೆ. ಇದೊಂದು ರೋಲರ್ ಇದೆಯಲ್ಲ, ಇದರಲ್ಲಿ ಒಬ್ಬನೇ ಅಣ್ಣ. ಅಪ್ಪ ಅದು ಹೆಂಗಾಗ್ತಿತ್ತು ಅಂದ್ರೆ ನಮಗೆ ನೋಡಕ್ಕೇನೆ ಭಯ ಆಗ್ತಿತ್ತು. ಅಂಥದ್ರಲ್ಲಿ ಒಬ್ಬನೇ ಕುತ್ಕೊಂಡು ಆಡ್ತಿದ್ದ, ಕಿರ್ಚ್ತಿದ್ದ, ಬಟ್ ಆಡ್ತಿದ್ದ. ಸದ್ಯ ಒಂದು ಅಯ್ಯ ಮೆಚ್ಚಬೇಕು. ಆಮೇಲೆ ಸಾಮಾನ್ಯ ಈ ಥರ ಎಲ್ಲ ಇದನ್ನು ಫುಲ್ಲು ಆಡ್ಸಲ್ಲ. ಅವ್ರದ್ದೇನೋ 10 ರೌಂಡ್ ಇರುತ್ತೇನೋ, ಅದು ಫುಲ್ಲು ಆಡಲ್ಲ ಅವನು, ಅರ್ಧಕ್ಕೆ ಇಳಿದ್ಬಿಡ್ತಾನೆ. ಆಮೇಲೆ ಏನಾದರೂ ತಿನ್ನೋಣ ಬಾರು ಅಂದರೆ ಏನೂ ತಿನ್ನಕ್ಕೆ ಬಿಡಲಿಲ್ಲ. ನಾನು ನಾರ್ಮಲಿ ಆ ಪೊಟ್ಯಾಟೊ ಟ್ವಿಸ್ಟರ್ ಬರುತ್ತಲ್ಲ ಅದನ್ನು ತಿಂತೀನಿ, ಬಟ್ ಸಾಮಾನ್ಯವ್ರು ಬಿಡಲಿಲ್ಲ. ನೆಕ್ಸ್ಟ್ ಇದೇನೋ ಪ್ರಾಣಿಗಳ್ದು ಇದರಲ್ಲಿ ಕುತ್ಕೋತೀನಿ ಅಂತ ಕುತ್ಕೊಂಡ ಸ್ವಲ್ಪ ದೂರ. ಬೋರ್ ಬಂದ್ಬಿಡ್ತಾವ ನಿಂಗೆ. ನೋಡಿ ಎಲ್ಲ ಕುತ್ಕೊಂಡಿದ್ದಾನೆ. ಇದು ಬೋರ್ ಬಂತು, ಇದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿಸಿ ಇಳ್ಕೊಂಡ. ಫುಲ್ ಎಲ್ಲ ಪ್ರಾಣಿಗಳಿದೆ, ಕೆಲವೊಂದು ಸಿಟ್ಟಿಂಗ್ ಇದೆ, ಇನ್ನು ಕೆಲವೊಂದು ಅದ್ರ ಮೇಲೆನೆ ಕೂರ್ಬೇಕು, ಕೆಲವೊಂದು ಮೂಮೆಂಟ್ ಇದೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಕಡಿಮೆ ಜನ ಇಟ್ಕೊಂಡು ನಮಗೆ ಒಂದು ಸ್ವಲ್ಪ ಸ್ಪೇಸ್ ಸಿಕ್ತು. ನಾನು ಸಾಮಾನ್ಯ ಮಾತ್ರ ಎಂಜಾಯ್ ಮಾಡಿದ್ವಿ. ಅಲ್ಲಿ ಬರ್ತಾ ದಾರಿಯಲ್ಲಿ ಯಾವುದೋ ಒಂದು ಕಾರ್ ಕೊಡಿಸ್ಲಿಲ್ಲ ಅಂತ ಹೇಳಿ ಫುಲ್ ಗಲಾಟೆ ಮಾಡಿ ಕೊನೆಗೂ ಕೊಡಿಸ್ಕೊಂಡ. ಇದೇ ಕಾರು ಹಠ ಮಾಡಿ ಕೊಡಿಸ್ಕೊಂಡ. ಅವನು 150 ಹೇಳ್ತಿದ್ದಾನೆ, 100 ಕೊಡು ಅಂದ್ರೂ ಕೊಡಲಿಲ್ಲ. ಕೊನೆ ಕಂಪ್ಲೀಟ್ ಕೊಟ್ಟು ಎಲ್ಲ ಎಕ್ಸಿಬಿಷನ್ ನೋಡ್ಕೊಂಡು ಏನು ಪರ್ಚೇಸ್ ಮಾಡಲಿಲ್ಲ, ಬಟ್ ನೋಡ್ಕೊಂಡು ಹೊರಟಾಗಿದ್ದೊಂದು ಟ್ಯಾಂಕರ್ ಇತ್ತು, ಫೋಟೋ ತಕ್ಕೊಂಡು ಇದರಿಂದ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಶಿವಮೊಗ್ಗದ ವ್ಲಾಗ್. ಥ್ಯಾಂಕ್